18ನೇ ಶತಮಾನದಲ್ಲಿ ಮದ್ಯಪಾನಕ್ಕೆ ಜನರು ದಾಸರಾಗಿರ್ತಾರೆ. ಇದನ್ನ ಬಿಡಿಸೋದಕ್ಕೋಸ್ಕರ ಮಿಸ್ಟರ್ ಜಾನ್ ಕ್ಯಾಡ್ಬರಿ ಅವರು ಈ ರೆಸಿಪಿನ ತಯಾರಿಸ್ತಾರೆ. ಇಷ್ಟು ವರ್ಷ ಆದ್ರೂ ಈ ಕ್ಯಾಡ್ಬರಿ ಚಾಕ್ಲೇಟ್ ನ ರೆಸಿಪಿ ಹೀಗೆ ಇದೆ. ಇವತ್ತಿಗೂ ಕೂಡ ಈ ಕ್ಯಾಡ್ಬರಿ ಚಾಕ್ಲೇಟ್ ನ ರೆಸಿಪಿ ಚೇಂಜ್ ಆಗಿಲ್ಲ. ಮಿಸ್ಟರ್ ಜಾನ್ ಕ್ಯಾಡ್ಬರಿ ಅವರು ಅನೇಕ ರಿಸರ್ಚ್ ನ ಮುಖಾಂತರ ಒಂದು ಹಾಟ್ ಚಾಕ್ಲೇಟ್ ರೆಸಿಪಿನ ತಯಾರಿಸ್ತಾರೆ. ಆಗ 18ನೇ ಶತಮಾನದ ಜನರು ಲಿಕ್ಕರ್ ನ ತ್ಯಜಿಸಿ ಹಾಟ್ ಚಾಕ್ಲೇಟ್ ನ ಕುಡಿಯೋದಕ್ಕೆ ಶುರು ಮಾಡ್ತಾರೆ. ಜಾನ್ ಕ್ಯಾಡ್ಬರಿ ಅವರು ಮೊದಲನೇ ಬಾರಿಗೆ ಚಾಕ್ಲೇಟ್ ಬಾರ್ಸ್ ಅನ್ನ ತಯಾರಿಸ್ತಾರೆ. ಈ ಚಾಕ್ಲೇಟ್ ಎಷ್ಟು ಟೇಸ್ಟಿ ಆಗಿತ್ತು ಅಂದ್ರೆ ಈ ವಿಷಯ ತುಂಬಾ ಫೇಮಸ್ ಆಗಿ ಕ್ವೀನ್ ವಿಕ್ಟೋರಿಯಾ ಅವರಿಗೂ ತಿಳಿಯುತ್ತೆ. ನಂತರ ಜಾನ್ ಕ್ಯಾಡ್ಬರಿ ಅವರು ಕ್ವೀನ್ ವಿಕ್ಟೋರಿಯಾಗೆ ಚಾಕ್ಲೇಟ್ ಕೊಡೋದಕ್ಕೋಸ್ಕರ ಅವರ ಇಷ್ಟವಾದ ಪರ್ಪಲ್ ಕಲರ್ ನಲ್ಲಿ ಚಾಕ್ಲೇಟ್ ಅನ್ನ ರ್ಯಾಪ್ ಮಾಡಿ ಕೊಡ್ತಾರೆ. ಇಲ್ಲಿಂದ ಕ್ಯಾಡ್ಬರಿ ಚಾಕ್ಲೇಟ್ ನ ರ್ಯಾಪ್ ನ ಕಲರ್ ಕೂಡ ಡಿಸೈಡ್ ಆಗುತ್ತೆ. ಈ ಕ್ಯಾಡ್ಬರಿ ಚಾಕ್ಲೇಟ್ ಕಂಪನಿ ವರ್ಷಕ್ಕೆ $5 ಬಿಲಿಯನ್ ಅಷ್ಟು ಪ್ರಾಫಿಟ್ ಅನ್ನ ಮಾಡುತ್ತೆ. ನಿಮಗೆ ಗೊತ್ತಾ, ನಾವು ತಿನ್ನೋ ಕ್ಯಾಡ್ಬರಿ ಚಾಕ್ಲೇಟ್ಸ್ ಅನ್ನ ಮೊದಲು ಕಂಪ್ಯೂಟರ್ಸ್ಗಳು ಟೇಸ್ಟ್ ಮಾಡ್ತವೆ. ಅದು ಹೇಗೆ ಅಂತ ನಾನು ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಈಗ ಕ್ಯಾಡ್ಬರಿ ಚಾಕ್ಲೇಟ್ಸ್ ಅನ್ನ ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ. ಮೊದಲಿಗೆ ಗಾನಾ ದೇಶದಿಂದ ಕೋಕೋ ಬೀನ್ಸ್ ಅನ್ನ ಇಂಪೋರ್ಟ್ ಮಾಡ್ತಾರೆ. ಇದಕ್ಕಾಗಿ ಗಾನಾ ದೇಶದಲ್ಲಿ ಕೋಕೋ ಲೈಫ್ ಫೌಂಡೇಶನ್ ಅಲ್ಲಿ ಕೆಲಸ ಮಾಡುವ ವರ್ಕರ್ಸ್ ಮರಗಳಿಂದ ಕೋಕೋ ಹಣ್ಣುಗಳನ್ನ ಬಿಡಿಸ್ತಾರೆ. ನಂತರ ಹಣ್ಣುಗಳ ಸಿಪ್ಪೆಯನ್ನ ತೆಗೆದು ಕೋಕೋ ಬೀನ್ಸ್ ಅನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸ್ತಾರೆ. ನಂತರ ಫ್ಯಾಕ್ಟ್ರೀಸ್ಗೆ ಇಂಪೋರ್ಟ್ ಮಾಡ್ತಾರೆ. ಫ್ಯಾಕ್ಟ್ರೀಸ್ಗೆ ಬಂದ ತಕ್ಷಣ ಕೋಕೋ ಬೀನ್ಸ್ ಅನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇವುಗಳನ್ನ ರೋಸ್ಟ್ ಮಾಡ್ತಾರೆ. ನಾವು ಕಾಫಿ ಬೀನ್ಸ್ ಟೇಸ್ಟ್ ನ ಹೆಚ್ಚಿಸಲು ಹೇಗೆ ರೋಸ್ಟ್ ಮಾಡ್ತೀವೋ ಅದೇ ರೀತಿ ಈ ಕೋಕೋ ಬೀನ್ಸ್ ನ ರೋಸ್ಟ್ ಮಾಡ್ತಾರೆ. ಈ ರೋಸ್ಟರ್ ನ ಪ್ರೋಸೆಸ್ ನಡೆಯುವ ಸಮಯದಲ್ಲಿ ಫ್ಯಾಕ್ಟರಿಯ ತುಂಬೆಲ್ಲ ಚಾಕ್ಲೇಟ್ ನ ಸ್ಮೆಲ್ ತುಂಬಿರುತ್ತೆ. ನಂತರ ರೋಸ್ಟ್ ಮಾಡಿದ ಕೋಕೋ ಬೀನ್ಸ್ ಅನ್ನ ಗ್ರೈಂಡರ್ ನಲ್ಲಿ ಹಾಕಿ ಚೆನ್ನಾಗಿ ಪುಡಿ ಮಾಡ್ತಾರೆ. ಈಗ ಈ ಪೌಡರ್ ನ ಜೊತೆ ಬಟರ್, ಫುಲ್ ಕ್ರೀಮ್ ಮಿಲ್ಕ್ ಹಾಗೂ ಶುಗರ್ ನ ಆಡ್ ಮಾಡ್ತಾರೆ. ನಂತರ ಥಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಗ್ರೈಂಡರ್ ನಲ್ಲಿ ಮಿಕ್ಸ್ ಮಾಡ್ತಾರೆ. ನಂತರ ಇದನ್ನ ಡ್ರೈ ಮಾಡಿ ಮತ್ತೆ ಪೌಡರ್ ಫಾರ್ಮ್ ಗೆ ಕನ್ವರ್ಟ್ ಮಾಡ್ತಾರೆ. ಈಗ ನಿಮ್ಗೆಲ್ಲ ಖಂಡಿತ ಒಂದು ಡೌಟ್ ಬಂದಿರುತ್ತೆ, ಪೌಡರ್ ಫಾರ್ಮ್ ಇಂದ ಲಿಕ್ವಿಡ್ ಫಾರ್ಮ್ ಗೆ ಕನ್ವರ್ಟ್ ಮಾಡಿ ಮತ್ತೆ ಪೌಡರ್ ಫಾರ್ಮ್ ಗೆ ಯಾಕೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತ. ಯಾಕೆ ಅಂದ್ರೆ ಈ ಪ್ರೋಸೆಸ್ ನ ಹೆಚ್ಚು ರಿಪೀಟೆಡ್ ಆಗಿ ಮಾಡೋದ್ರಿಂದ ಈ ಚಾಕ್ಲೇಟ್ ನ ಟೇಸ್ಟ್ ಮತ್ತು ಸ್ಮೂತಿನೆಸ್ ಇನ್ನೂ ಹೆಚ್ಚಾಗುತ್ತೆ. ಈ ರೀತಿ ರೆಡಿಯಾದ ಚಾಕ್ಲೇಟ್ ಮಿಕ್ಸ್ ಅನ್ನ ಮೋಲ್ಡ್ ನಲ್ಲಿ ಹಾಕಿ 45 ನಿಮಿಷದವರೆಗೆ ಫ್ರೀಸ್ ಮಾಡ್ತಾರೆ. ಆಗ ಕ್ಯಾಡ್ಬರಿ ಚಾಕ್ಲೇಟ್ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಈಗ ಕ್ಯಾಡ್ಬರಿ ಚಾಕ್ಲೇಟ್ ನ ಪ್ಯಾಕಿಂಗ್ ಅನ್ನ ನೋಡೋಣ. ಪ್ಯಾಕಿಂಗ್ ಮಾಡುವ ಮೊದಲು ಕ್ಯಾಡ್ಬರಿ ಚಾಕ್ಲೇಟ್ ತೂಕವನ್ನ ಚೆಕ್ ಮಾಡ್ತಾರೆ. ಈ ಪ್ರೋಸೆಸ್ ನಲ್ಲಿ ಯಾವುದೇ ಡಿಫೆಕ್ಟಿವ್ ಪೀಸ್ ಸಿಕ್ಕಿದ್ರೆ ಅದನ್ನ ಸ್ವಲ್ಪನೂ ಯೋಚನೆ ಮಾಡದೆ ತೆಗೆದಾಕ್ತಾರೆ. ಈ ಟೆಸ್ಟ್ ನಲ್ಲಿ ಪಾಸ್ ಆದ ಪೀಸ್ ಗಳನ್ನ ಮಾತ್ರ ಪ್ಯಾಕಿಂಗ್ ಮಾಡ್ತಾರೆ. ಈಗ ಕಂಪ್ಯೂಟರ್ ಚಾಕ್ಲೇಟ್ ಅನ್ನ ಹೇಗೆ ಟೇಸ್ಟ್ ಮಾಡುತ್ತೆ ಅಂತ ನೋಡೋಣ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಲ್ಯಾಬ್ ನಲ್ಲಿ ಚಾಕ್ಲೇಟ್ ಟೇಸ್ಟರ್ಸ್ ಮತ್ತು ಚಾಕ್ಲೇಟ್ ಮೇಕರ್ಸ್ ಈ ಚಾಕ್ಲೇಟ್ ಅನ್ನ ಟೇಸ್ಟ್ ಮಾಡ್ತಾರೆ. ಅವರ ಬಾಯಿಂದ ಬರುವ ಸ್ಮೆಲ್ ಅನ್ನ ಈ ಕಂಪ್ಯೂಟರ್ ಒಳಗೆ ಬಿಡ್ತಾರೆ ಮತ್ತು ಈ ಮೆಷಿನ್ ಈ ಸ್ಮೆಲ್ ಅನ್ನ ಆಧಾರವಾಗಿ ಇಟ್ಟುಕೊಂಡು ಈ ಚಾಕ್ಲೇಟ್ ನ ಟೇಸ್ಟ್ ಹೇಗಿರ್ಬೋದು ಅಂತ ಹೇಳುತ್ತೆ. ಡೈರಿ ಮಿಲ್ಕ್ ಅಲ್ಲಿ ಬೀಫ್ ಅನ್ನ ಯೂಸ್ ಮಾಡ್ತಾರೆ ಅನ್ನೋ ವಿಷಯ ಇಂಟರ್ನೆಟ್ ಅಲ್ಲಿ ತುಂಬಾನೇ ವೈರಲ್ ಆಗಿತ್ತು. ಯಾಕಂದ್ರೆ ಸ್ವತಃ ಕ್ಯಾಡ್ಬರಿ ಕಂಪನಿಯೇ ಈ ನ್ಯೂಸ್ ಅನ್ನ ಒಪ್ಪಿಕೊಂಡಿತ್ತು. ಆದ್ರೆ ಭಾರತ ಬಿಟ್ಟು ಬೇರೆ ದೇಶದಲ್ಲಿ ಮಾರಾಟವಾಗುವ ಚಾಕ್ಲೇಟ್ ನಲ್ಲಿ ಬೀಫ್ ಅನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿದೆ. ಮತ್ತು ಭಾರತದಲ್ಲಿ ಮಾರಾಟವಾಗುವ ಡೈರಿ ಮಿಲ್ಕ್ ಚಾಕ್ಲೇಟ್ ನಲ್ಲಿ ಬೀಫ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ ಕ್ಯಾಡ್ಬರಿ ಕಂಪನಿಯೇ ಹೇಳಿದೆ. ಹಾಗೂ ಬೀಫ್ ಅನ್ನ ಬಳಸಿ ಚಾಕ್ಲೇಟ್ ಅನ್ನ ತಯಾರಿಸೋದು ಭಾರತದಲ್ಲಿ ಸದ್ಯಕ್ಕೆ ಬ್ಯಾನ್ ಆಗಿದೆ. ನಿಮ್ಗೇನಾದ್ರೂ ಈ ಕ್ಯಾಡ್ಬರಿ ಚಾಕ್ಲೇಟ್ ಇಷ್ಟವಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಅನ್ನ ಮಾಡಿ. ಹಾಗೆ ನೀವೇನಾದ್ರೂ ಇಂಡಿಯನ್ ಕರೆನ್ಸಿ ಹೇಗೆ ತಯಾರಿಸ್ತಾರೆ ಅಂತ ತಿಳ್ಕೊಬೇಕಾದ್ರೆ ರೈಟ್ ಸೈಡ್ ಅಲ್ಲಿ ಇರುವ ವಿಡಿಯೋನ ಕ್ಲಿಕ್ ಮಾಡಿ. ಇಷ್ಟ ಆಗಿತ್ತು ಗೆಳೆಯರೆ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.